ಬರ್ಗೆಟ್ ದೇವ್ರಿಗೆ ಪರ ಕೊಟ್ಟಂಗಿತ್ತು ಇವತ್ತಿನ ನಮ್ಮ ಅವಸ್ಥೆ. ದಿನ 64ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಎಲ್ಲ ರುಟೀನ್ ಮುಗಿಸಿ ಇವತ್ತು ಬ್ಯೂಟಿಫುಲ್ಲಾಗಿ ಯಾಕೆ ರೆಡಿ ಆಗಿದ್ದೀನಿ ಅಂದರೆ, ನಮ್ಮ ಕಾಲೇಜಲ್ಲಿ ಇವತ್ತು ಓಣಂ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಸೀರೆ ಉಟ್ಕೊಂಡು ಬಸ್ ಹತ್ಕೊಂಡು ಹೋದೆ. ಬಟ್ ಸೀರೆ ಉಟ್ಕೊಂಡಿದ್ದಾಳೆ ಹುಡುಗಿ ಅಂತ ಸೀಟ್ ಕೊಡೋದು ಬೇಡವಾ? ಕರುಣೆನೇ ಇಲ್ಲ ಗುರು. ಹೋಗಲಿ ಬಿಡು ಅಂತ ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನೀಟಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ 550 ಫೋಟೋ ತಗೊಂಡು ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ರೇರು ಈ ಥರ ಈವೆಂಟ್ಸ್ ಮಾಡೋದು ನಮ್ಮ ಕಾಲೇಜಲ್ಲಿ. ಹಾಗಾಗಿ ಫುಲ್ಲೆಸ್ಟ್ ಎಂಜಾಯ್ ಮಾಡೋಣ ಅಂತ ಹೇಳಿ ಆಮೇಲೆ ಏನೇನೋ ಗೇಮ್ಸು ಡ್ಯಾನ್ಸು ಇವೆಲ್ಲ ಇತ್ತು. ಎಲ್ಲರೂ ಡ್ಯಾನ್ಸು ಗೇಮ್ಸು ಅಂತ ನೋಡ್ಕೊಂಡು ಕೂತಿದ್ರೆ, ನನ್ನ ಫ್ರೆಂಡ್ಸ್ ಮಾತ್ರ ಅಲ್ಲಿಟ್ಟಿರೋ ಪಾಯಸ ನಮ್ಗೆ ಯಾವಾಗಪ್ಪ ಕೊಡ್ತಾರೆ ಅಂತ ಕಾಯ್ಕೊಂಡೇ ಕೂತ್ಕೊಂಡಿದ್ರು. ಹೋಗಲಿ ಆಮೇಲೆ ಪಾಯಸ ಕೂಡ ಕೊಟ್ಟರು. ಕ್ಯೂವಲ್ಲಿ ನಿಲ್ಲಿಸಿ ಕೊಡ್ತಿದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಅಕ್ಕ ಮುಂದೆ ಹೋಗ್ಬಿಟ್ಟವಳೆ. ಪ್ರಸಾದ ಅಂದರೆ ಎಲ್ಲಿ ಬೇಕಾದರೂ ಹೋಗ್ಬಿಡ್ತಾಳೆ ಇವಳು. ಆಮೇಲೆ ತೋರ್ಸ್ಕೊಂಡು ಕುಡಿತಿದ್ಲು. ಆಮೇಲೆ ನಮಗೂ ಕೊಟ್ಟರು. ನಾವು ತೋರ್ಸ್ಕೊಂಡು ಕುಡಿದ್ವಿ. ಒಂದು ಚಿಕ್ಕ ಗ್ಲಾಸ್ ಪಾಯಸ ನಮ್ಗೆ ಎಲ್ಲಿ ಸಾಲಬೇಕು. ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಹಾಗಾಗಿ ಬಿಸಿ ಬಿಸಿ ಮಸಾಲೆ ದೋಸೆ ಹೋಗಿ ಉಡುಪಿ ಹೋಟ್ಲಲ್ಲಿ ಹೋಗಿ ತಿಂದ್ಕೊಂಡು ಆಮೇಲೆ ನೀಲಿ ಬಸ್ ಹತ್ಕೊಂಡು ಮನೆ ಕಡೆ ಬಂದೆ. ಸಿಕ್ಕಾಪಟ್ಟೆ ತಲೆನೋವ್ತಿತ್ತು. ಅದಕ್ಕೊಂದು ಕಾಫಿ ಕುಡ್ಕೊಂಡು ಆಮೇಲೆ ನಿದ್ದೆ ಬರ್ತಿದ್ರು. ನಿದ್ದೆ ಓಡಿಸೋ ಥರ ಮ್ಯಾಚ್ ನೋಡಿಕೊಂಡು ಊಟ ಮಾಡಿಕೊಂಡು ನಾಳೆ ಕಾಲೇಜ್ಗೆ ಹೋಗಬೇಕು ಅನ್ನೋ ಬೇಜಾರಲ್ಲೇ ಮಲ್ಕೊಂಡೆ.